ಏನೋ ದುಡ್ಡಿಲ್ ತರೋಕ್ಕೂ ಮುಂಚೆನೆ ಫೋನ್ ಮಾಡಿರ್ಬೋದು. ಏನೇ ಮಾಡಿದ್ರು ಬೆನ್ ಹಿಂದೆ ಮಾಡ್ತಾರೆ ಹೊರತು ನೋಡೋ ತರ ಯಾರು ಮಾಡಲ್ವಲ್ಲ. ಹೌದು, ಬೆನ್ ಹಿಂದೆ ಮಾಡ್ತಾ ಇರೋದಕ್ಕೇನೆ ನಿಜವಾದ ಕಳ್ಳರು ಸಿಕ್ಕಾಕೋತಾ ಇಲ್ಲ. ಕಣ್ಣು ಮುಂದೆ ಇರೋ ನನ್ನ ಭಾವನ ಸಿಕ್ಕಾಕ್ಸ್ತಿದ್ದಾರೆ. ಅವರು ಖಂಡಿತವಾಗ್ಲೂ ಹೊರಗೆ ಬರ್ತಾರೆ. ಏನ್ ಹೇಳ್ತಿದ್ಯಮ್ಮ ನೀನು? ನನ್ನ ಮೊಮ್ಮಗಳು ಸತ್ತು ಹೋಗಿದ್ರೆ ನೀವೆಲ್ಲ ಆರಾಮಾಗಿ ವಾಪಸ್ ಹೊರಟೋಗ್ತಿದ್ರಿ. ದೊಡ್ಡೋರು ನೀವು. ರಾಜಣ್ಣ, ತಪ್ಪು ಮಾಡಿರೋರೇ ಆಗಿದ್ದಿದ್ರೆ, ತಪ್ಪಿಸ್ಕೋಬೇಕು ಅಂತಾನೆ ಅನ್ಕೊಳ್ಳೋರಾಗಿದ್ದಿದ್ರೆ ಯಾವಾಗ್ಲೂ ತಪ್ಪಿಸ್ಕೊಂಡ್ಬಿಡ್ತಾ ಇದ್ರು. ತಪ್ಪು ಗೊತ್ತಾಗೋವರೆಗೂ ನಿಮ್ ಮುಂದೆ ಹೀಗೆ ನಿಲ್ತಾ ಇರ್ಲಿಲ್ಲ ಅಲ್ವಾ? ಅಷ್ಟಕ್ಕೂ ಅಲ್ಲೇ ಹೇಳ್ದೆ ಅಲ್ವಾ, ಇದರಲ್ಲಿ ನನ್ ಭಾವ ವಿಷ ಅಂತೂ ಬೆರ್ಸಿಲ್ಲ. ಅದನ್ನ ನಿರೂಪಿಸಕ್ ಆಗದೆ ಹೋದ್ರೆ ನಾನೇ ಆ ವಿಷನ್ ಕುಡ್ದು ಭಾವನ್ ಜೊತೆ ರಾಜಲಕ್ಷ್ಮಿಗೆ 3 ಗಂಟೆ ಹಾಕಿಸ್ತೀನಿ ಅಂತ. ವೈದೇಹಿ, ಭಾವ, ನಿಜ ಏನು ಅಂತ ನಮಗ್ ಗೊತ್ತು. ಅದನ್ನ ಹೊರಗ್ ತರಬೇಕು. ಅದನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು ಭಾವ. ನೀನ್ ಮಾಡದೇ ಇರೋ ತಪ್ಪಿಗೆ ನಾನ್ ಕೊಟ್ಟಿರೋ ಮಾತಿಗೆ ಕಟ್ಟುಬಿದ್ದು ಶಿಕ್ಷೆ ಅನುಭವಿಸ್ಲೇಬೇಕು. ಅಂದ್ರೆ ನೀನು ಪ್ರಾಣ ಬಿಟ್ಟು ಇನ್ನೊಬ್ರು ಮಾಂಗಲ್ಯಕ್ಕೆ ನನ್ನ ಸಾಕ್ಷಿಯಾಗಿರು ಅಂತ ಹೇಳ್ತಾ ಇದೆಯಾ ವೈದೇಹಿ? ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ಎಲ್ರ ಮುಂದೆ ನಿರೂಪಿಸೋದ್ ಬಿಟ್ಟು ಕೈಲಾಗದೆ ಇರೋ ತರ ಬದುಕೋದಕ್ಕಿಂತ ಸಾಯೋದೆ ಒಳ್ಳೇದು ವೈದೇಹಿ. ನೋಡ್ರಾಜಣ್ಣ, ನಾನ್ ತಪ್ಪು ಮಾಡಿದ್ದೀನಿ ಅಂತನೋ ನೀವು ಕ್ರಮ ತಗೋತೀರಾ ಅಂತನೋ ಎಲ್ಲೂ ಹೋಗದೆ ಉಳ್ಕೊಂಡಿಲ್ಲ. ನ್ಯಾಯ ಗೆಲ್ಲಬೇಕು. ನಿಜ ಏನು ಅನ್ನೋದು ಆಚೆ ಬರಲಿ ಅನ್ನೋದಕ್ಕೋಸ್ಕರನೇ ನಾನು ಗಲ್ಲು ಶಿಕ್ಷೆಗೆ ಒಪ್ಕೊಂಡಿದ್ದು. ನಿಜಾನ ನಿರೂಪಿಸಕ್ ಆಗದೆ ಹೋದ್ರೆ ಪ್ರಾಣ ಕಳ್ಕೊಳ್ಳೋದು ಭಾವ ಮಾತ್ರನೇ ಅಲ್ಲ, ಇಲ್ಲಿ ಹೋಗೋದು 3 ಪ್ರಾಣ. ರಾಜಲಕ್ಷ್ಮಿ, ನನ್ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಿ, ನಿನಗೆ ಅನ್ಯಾಯ ಮಾಡಿದವ್ರ ಜೊತೆ ನಿನ್ ಕತ್ತಿಗೆ ತಾಳಿ ಕಟ್ಟಿಸ್ತೀನಿ ಅಂತ. ಇದನ್ನ ನಿರೂಪಿಸ್ತೀನಿ. ನಿನಗೆ ನ್ಯಾಯ ಸಿಗೋ ಥರ ನಾನ್ ಮಾಡ್ತೀನಿ. ನಮಗ್ ಬೇಕಾಗಿರೋದು ಅದೇನಮ್ಮ. ಸಮಯ ಮೀರೋದಕ್ಕೂ ಮುಂಚೆ ನಿಜ ಏನು ಅಂತ ನಿರೂಪಿಸು.